ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಕೊಬ್ಬರಿ ಕಡುಬು ಮಾಡಿ ತೋರಿಸ್ತೀನಿ ರೀ. ಆ ಕೊಬ್ಬರಿ ಕಡುಬು ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಒಂದು ಪಾತ್ರೆ ತೊಗೊಂಡೇನಿ ರೀ. ಈಗ ಇದಕ್ಕೆ ಒಂದು ಬೌಲ್ ಗೋಧಿ ಹಿಟ್ಟು ತೊಗೊಂಡೇನಿ, ಅದು ಹಾಕ್ಕೋತೀನಿ ರೀ. ಅಷ್ಟೇ ಇಷ್ಟೇ ಅಂತಲ್ರಿ, ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಈಗ ಇದಕ್ಕೊಂದು ಚಿಟಿಕೆ ಉಪ್ಪು ಹಾಕ್ಕೋತೀನಿ ರೀ. ಸ್ವಲ್ಪ ಹಾಕ್ಕೊಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಸಾಕು. ಈಗ ಇದು ನೀರು ಹಾಕಿ ನಾದ್ಕೊಳ್ಳೋಮ್ರಿ. ಇದು ಹಿಟ್ಟು ಉಪ್ಪು ಎರಡು ಚಲೋ ಹೊತ್ತೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕಾಗ್ತೈತೆ ರೀ. ನಾರ್ಮಲ್ ಏನೋ ಚಪಾತಿ ಹಿಟ್ಟೇನು ನಾದ್ತೀವಲ್ಲ ಹಂಗೆ ನಾದ್ಕೊಂಡ್ರೆ ಸಾಕು ರೀ. ತೀರಾ ಅಷ್ಟು ಗಟ್ಟಿನೂ ಇರಬಾರ್ದು, ತೀರಾ ಅಷ್ಟು ಮೆತ್ತಗೂ ಇರಬಾರ್ದು, ಮೀಡಿಯಮ್ ಹದದಲ್ಲಿ ಇರ್ಬೇಕು ರೀ. ಈಗ ಶ್ರಾವಣ ಬಂತಂದ್ರೆ ಸಾಲ ಹಬ್ಬಗಳು ಬರ್ತಾ ಇರ್ತಾವ್ರಿ. ನಾಗರ ಪಂಚಮಿ, ವರಮಹಾಲಕ್ಷ್ಮಿ ಹಬ್ಬ, ರಾಖಿ ಹಬ್ಬ ಎಲ್ಲ ಒಂದಾದ್ಮೇಲೆ ಒಂದು ಬರ್ತಾನೆ ಇರ್ತಾವೆ. ಗಣೇಶನ ಹಬ್ಬ ಈ ಆಗಸ್ಟ್ ತಿಂಗಳಲ್ಲಿ ಒಂದಾದ್ಮೇಲೆ ಒಂದೆಲ್ಲ ಹಬ್ಬಗಳು ಬರಾಕತ್ತಾವೆ. ನೀವು ಸುಮಾರು ನಮ್ನಿ ಸ್ವೀಟ್ಗಳು ಮಾಡಿರ್ತೀರಿ. ನಾನು ಸುಮಾರು ನಮ್ನಿ ಸ್ವೀಟ್ಗಳು ಮಾಡಿ ತೋರಿಸಿನಿ ರೀ. ನಿಮಗೆ ಯಾವರೇ ಬೇರೆ ಬೇರೆ ಗೊತ್ತಿತ್ತಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ಈಗ ನೋಡಿರಿ, ಈ ರೀತಿ ನಾದ್ಕೋಬೇಕು ರೀ. ನಾರ್ಮಲಾಗಿ ಚಪಾತಿ ಮಾಡೋಕ್ಕೆ ನಾದ್ಕೋತೀವಲ್ಲ ರೀ, ಈ ರೀತಿ ನಾದ್ಕೊಂಡು ಇದೊಂದು 5 ನಿಮಿಷ ನೆನೆಯಾಕಿಡ್ಬೇಕು ರೀ. ಈಗ ನಾ ಮಾಡಕತ್ತಿರೋಂಥ ರೆಸಿಪಿ ಕೊಬ್ಬರಿ ಕಡುಬು. ಇದಕ್ಕೆ ಕೊಬ್ಬರಿ ಕಡುಬು ಅಂತಾರೆ, ಕುಸಿದ ಕಡುಬು ಅಂತಾರೆ. ನೀವು ಪೂರ್ತಿ ವಿಡಿಯೋ ನೋಡಿರಿ. ಇದಕ್ಕೆ ಏನು ಹೆಸರು ಕೊಡ್ತೀರಿ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಈ ರೀತಿ ನಾದ್ಕೊಂಡು ನೋಡ್ರಿ ಹಿಟ್ಟು. ಈಗ ಇದು ಮುಚ್ಚಿಡ್ತೀನಿ, ಇದೊಂದು 5 ನಿಮಿಷ ನೆನಿಲ್ರಿ. ಈಗ ನಾನು ಹಿಟ್ಟು ನೆನೆಯಾಗಿ ಬಿಟ್ಟಿನಿ ರೀ. ಈಗ ನಾನು ಒಣ ಕೊಬ್ಬರಿ ತೊಗೊಂಡ್ರಿ, ಒಂದು ಗಿಟ್ಟಕ್ಕೆ ಪೂರ ತುರಿದಿಟ್ಕೊಂಡಿನಿ. ಈಗ ಇದು ಹಾಕೋತೀನಿ ನೋಡ್ರಿ. ಈಗ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕೋತೀನಿ ರೀ. ಕೊಬ್ಬರಿ ಒಂದು ಗಿಟ್ಟಕ್ಕೆ ಪೂರ್ತಿ ತೊಗೊಂಡಿನಿ ರೀ, ಹಾಗಾಗಿ ಒಂದು 1/4 kg ಅಷ್ಟು ಬೆಲ್ಲ ತೊಗೊಂಡೇನಿ ರೀ. ನಾನು 1/4 kg ಕೊಬ್ಬರಿಗೆ 1/4 kg ಬೆಲ್ಲ ತೊಗೊಂಡು ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಸ್ವೀಟ್ ಜಾಸ್ತಿ ತಿಂತಿದ್ರೆ ಸರಿ ಇದ್ರಿ. ಸ್ವೀಟ್ ನೀವು ಕಮ್ಮಿ ಬೇಕಂದ್ರೆ ಸ್ವಲ್ಪ ಬೆಲ್ಲ ಕಮ್ಮಿ ಮಾಡ್ಕೊರಿ. ಈಗ ಇದು ನುಣ್ಣಗೆ ರುಬ್ಕೋತೀನಿ ರೀ. ಬೆಲ್ಲ ಕೊಬ್ಬರಿ ಎರಡು ಚಲೋ ಹೊತ್ತಿಗೆ ಮಿಕ್ಸ್ ಆಗಬೇಕು. ಇದು ಒಣ ಕೊಬ್ಬರಿ, ಹಸಿ ಕೊಬ್ಬರಿ ಅಲ್ಲ, ಒಣ ಕೊಬ್ಬರಿ ರೀ. ನೋಡಿರಿ, ಈ ರೀತಿ ಎರಡು ಚಲೋ ಹೊತ್ತಿಗೆ ಮಿಕ್ಸ್ ಆಗ್ಬೇಕು. ಇದು ನಾರ್ಮಲಾಗಿ ಉದುರು ಇರ್ತೈತೆ ರೀ. ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕಿನಲ್ಲ, ಹಂಗಾಗಿ ಮೆತ್ತಗಾಗೈತೆ ನೋಡಿರಿ. ನೀವು ಕೊಬ್ಬರಿ ಹೋಳಿಗೆನೂ ಮಾಡ್ಕೋಬೋದು, ಕೊಬ್ಬರಿ ಕಡುಬು ಮಾಡ್ಕೋಬೋದು ರೀ. ನಾನೀಗ ಇದರಲ್ಲೇ ಕೊಬ್ಬರಿ ಕಡುಬು ಮಾಡ್ತೀನಿ ನೋಡಿರಿ. ಈಗ ನಾನು ಹಿಟ್ಟು ನೆನೆಯಾಕ್ಬಿಟ್ಟಿದ್ದರೆ ಹಿಟ್ಟು ನೆಂದೈತ್ರಿ. ಈ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಟ್ಟು ಮಿದ್ಕೋತೀನಿ ನೋಡಿರಿ. ಕೈಗೆ ಸ್ವಲ್ಪ ನಾನು ಎಣ್ಣೆ ಸವರ್ಕೊಂಡೀನಿ. ಈಗ ಹಿಟ್ಟು ಮಿದ್ಕೋತೀನಿ ನೋಡಿರಿ. ನಿಮ್ಗೆ ಯಾವ ಸೈಜಲ್ಲಿ ಕಡುಬುಗಳು ಬೇಕು ನೋಡಿಕೊಂಡು ಆ ಸೈಜಲ್ಲಿ ಹುಳಿ ಮಾಡ್ಕೊರಿ. ನಾನು ಈ ಸೈಜಲ್ಲಿ ಹುಳಿ ಮಾಡ್ಕೋತೀನಿ ನೋಡಿರಿ. ಈಗ ನಾನು ಒಂದು ಹುಳಿ ತೊಗೊಂಡಿನಿ ರೀ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೋತೀನಿ ನೋಡಿರಿ. ನೀವು ಎಣ್ಣೆ ಹೆಚ್ಚಾದ್ರೂ ಲಟ್ಟಿಸ್ಬೋದು, ಹಾಗೆ ಆದರೂ ಲಟ್ಟಿಸ್ಕೋಬೋದು ರೀ. ಈಗ ನಾನು ಎಣ್ಣೆ ಹೆಚ್ಚಿ ಲಟ್ಟಿಸ್ಕೊತೀನಿ ನೋಡಿರಿ. ಇವು ಸ್ವಲ್ಪ ದಪ್ಪಾಗೆ ಇರ್ಬೇಕು ರೀ ಇಲ್ಲಿ ನೋಡಿರಿ. ಈ ರೀತಿ ರೌಂಡಾಗೆ ಲಟ್ಟಿಸ್ಕೋಬೇಕು. ನಿಮ್ಗೆ ರೌಂಡ್ ಬೇಕಂದ್ರೆ ರೌಂಡಾಗೆ ಲಟ್ಟಿಸ್ಕೊರಿ, ಇಲ್ಲ ಉದ್ದ ಬೇಕಂದ್ರೆ ಉದ್ದಾಗೆ ಲಟ್ಟಿಸ್ಕೊರಿ. ನಾನು ರೌಂಡಾಗೆ ಲಟ್ಟಿಸ್ಕೊಂಡು ಹೂರಣ ಜಾಸ್ತಿ ಹಿಡಿತದ ರೌಂಡಾಗೆ ಲಟ್ಟಿಸ್ಕೊಳಕತ್ತೀನಿ ನೋಡಿರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಲಟ್ಟಿಸ್ಕೊತೀನಿ ರೀ. ಈಗ ನಾ ಒಂದು ಎಲೆ ತೊಗೊಂಡಿನಿ ರೀ. ಈಗ ಇದ್ರಾಗ ಹೂರಣ ಹಾಕಿ ತುಂಬ್ತೀನಿ ನೋಡಿರಿ. ನಾವು ಕೊಬ್ಬರಿ ಏನು ರುಬ್ಕೊಂಬಂದಿದ್ವಲ್ಲ ರೀ, ಕೊಬ್ಬರಿ ಬೆಲ್ಲ ಹಾಕಿ ಮಿಕ್ಸಿಯಲ್ಲಿ ಅದು ಇಟ್ಕೊಂಡು ತುಂಬ್ಕೋತೀನಿ ನೋಡಿರಿ. ಈ ರೀತಿ ತುಂಬ್ಕೋಬೇಕು ರೀ. ಇವು ನಾವು ನೀರಾಗ ಹಾಕಿದ್ರೆ ಬಾಯಿ ಬಿಡಬಾರ್ದು ಅಂತೇಳಿ ಈ ರೀತಿ ಮುರುಗಿ ಕೊರಿಬೇಕು ರೀ. ಈ ರೀತಿ ಮಾಡಿದ್ರೆ ನೀರಾಗ ಹಾಕಿ ಕುದಿಸ್ತೀವಲ್ಲ ರೀ, ಅವಾಗ ಬಾಯಿ ಬಿಟ್ಟು ಹೊರಗೆ ಬರೋಂಗಿಲ್ಲ ಹೂರಣ. ಕೊಬ್ಬರಿ ಬೆಲ್ಲ ಇಲ್ಲಾಂದ್ರೆ ಕುದಿಯುವಾಗ ಹೊರಗೆ ಬರ್ತೈತೆ ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ಊರ ಕಡೆ ರೌದಿ ಸಿಗ್ತೈತಲ್ಲ ರೀ, ರೌದಿಯಾಗಿಟ್ಟು ಕುದಿಸ್ತಾರೆ, ಇಲ್ಲ ತೂತಿನ ಜರಡಾಗಿಟ್ಟು ಕುದಿಸ್ತಾರೆ. ನಮ್ಗೆ ರೌದಿ ಎಲ್ಲ ಸಿಗಲ್ಲಲ್ಲ ರೀ, ಹಾಗಾಗಿ ನಾವು ಡೈರೆಕ್ಟ್ ನೀರಾಗ ಹಾಕಿ ಕುದಿಸ್ಕೋಬೋದು, ಇಲ್ಲ ತೂತಿನ ಬುಟ್ಟಾಗಿಟ್ಟಾದ್ರೂ ಕುದಿಸ್ಕೋಬೋದು ರೀ. ಈಗ ನಾನು ಕಡುಬು ರೆಡಿ ಮಾಡ್ಕೊಂಡೇನಿ ರೀ. ಈಗ ನೀರು ಕಾಯಕ್ಕಿಡ್ಬೇಕು. ಒಂದು ಪಾತ್ರೆ ಇಟ್ಕೋತೀನಿ ನೋಡಿರಿ. ಈಗ ಇದಕ್ಕೆ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೋತೀನಿ ರೀ. ಇವು ನೀರು ಕಾಯಿಲ್ಲ ರೀ. ಈಗ ನಾನಲ್ಲಿ ನೀರು ಕಾಯ್ಸಕ್ಕಿಟ್ಟಿನಿ ರೀ. ಈಗ ಇದಕ್ಕೆ ಒಂದು ತೂತಿನ ಬುಟ್ಟಿ, ನೀವು ಡೈರೆಕ್ಟ್ ನೀರಾಗ ಹಾಕಿ ಆದರೂ ಬೇಯಿಸ್ಕೋಬೋದು, ಇಲ್ಲ ತೂತಿನ ಬುಟ್ಟಿಯಾಗಾದರೂ ಬೇಯಿಸ್ಕೋಬೋದು. ನಾ ಈಗ ತೂತಿನ ಬುಟ್ಟಿ ತೊಗೊಂಡು ಇದಕ್ಕೆ ಒಂಚೂರು ಎಣ್ಣೆ ಸವರ್ತೀನಿ, ಯಾಕಂದ್ರೆ ಅಂಟ್ಕೋಬಾರ್ದು ಅಂತ ಹೇಳಿ ಅಷ್ಟೇ ರೀ. ಹಿಂಗೆ ಎಣ್ಣೆ ಸವರ್ಕೋತೀನಿ ನೋಡಿರಿ. ಈ ರೀತಿ ಎಣ್ಣೆ ಸವರ್ಕೋತೀನಿ ರೀ ತೂತಿನ ಬುಟ್ಟಿ. ಈಗ ಇದ್ರಾಗ ಕಡುಬು ಏನು ರೆಡಿ ಮಾಡ್ಕೊಂಡೇನಿ ರೀ, ಅವು ಇಟ್ಕೋತೀನಿ ರೀ. ಇದ್ರಾಗ ಎಷ್ಟು ಹಿಡಿತಾವೆ ನೋಡಿ ಅಷ್ಟು ಕಡುಬು ಇಟ್ಕೋತೀನಿ ರೀ. ಒಂದು 4 ಕಡುಬು ಹಿಡ್ದಾವ್ರಿ, ಇವು 5 ಅದ್ರಾಗ ಇಡ್ತೀನಿ ನೋಡಿರಿ. ಈಗ ನೋಡಿರಿ, ನೀರು ಕಾಯ್ದಾವ. ನಾ ರೆಡಿ ಮಾಡಿ ಇಟ್ಕೊಂಡೆಲ್ಲ ತೂತಿನ ಬುಟ್ಟಿ ಅದು ಇಡ್ತೀನಿ ನೋಡಿರಿ. ಇವು ಉಗಿದ ಮೇಲೆ ಬೇಯಬೇಕು ರೀ. ಈಗ ನಾನು 3 ರಿಂದ 4 ನಿಮಿಷ ಬೇಯಿಸ್ಕೊಂಡೇನಿ ರೀ. ಇವು ಬೆಂದಾವ ನೋಡಿರಿ ಕಡುಬು. ನಿಮ್ಗೆ ಕಲರ್ ನೋಡಿದ್ರೆ ಗೊತ್ತಾಗ್ತದೆ ನೋಡಿರಿ. ಹಿಂಗೆ ಕೈಲೇ ಮುಟ್ಟಿದ್ರೆ ಇವು ಜರಿತಾವ್ರಿ ಕೈಯಾಗ ನೋಡಿರಿ. ಈಗ ಬೆಂದಾವ್ರಿ, ನಾ ತಕ್ಕೋತೀನಿ ನೋಡಿರಿ. ಕೈ ಸುಡ್ತಾವ್ರಿ, ನೀವು ಕೈ ನೀರಾಗ ಎದ್ದು ತಕ್ಕೋಬೇಕಾಗ್ತೈತಿ, ಇಲ್ಲ ಈ ತೂತಿನ ಬುಟ್ಟಿನೇ ಕಡೆಯಾಗಿ ತಗೊಂಡು ತಕ್ಕೋಬೇಕಾಗ್ತೈತಿ ರೀ. ಈಗ ನಾನು ತೂತಿನ ಬುಟ್ಟಿನೇ ತಕ್ಕೋತೀನಿ ನೋಡಿರಿ. ನಾ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋತೀನಿ ನೋಡಿರಿ. ಇವಕ್ಕೆ
ಈಗ ನಾನು ತೂತಿನ ಬುಟ್ಟ್ಯಾಗ ಉಗಿದ ಮೇಲೆ ಬೇಯಿಸಿ ತಕ್ಕೊಂಡೇನ್ರಿ ಕಡಬ. ಈಗ ಇನ್ನೊಂದು ನವನಿ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ನಲ್ರಿ, ಇನ್ನೊಂದು ಸ್ವಲ್ಪ ನೀರು ಹಾಕೊಂಡೆ, ನೀರು ಕಡಿಮೆ ಆಗ್ಯಾವ, ಇನ್ನೊಂದು ಸ್ವಲ್ಪ ನೀರು ಹಾಕೊಂಡೇನೆ. ಈಗ ಇದಕ್ಕೆ ಡೈರೆಕ್ಟಾಗಿ ಕಡಬು ಬಿಟ್ಟು ಬೇಯಿಸ್ಕೊತೀನಿ ರೀ. ಇವು ಇನ್ನೊಂದು ಸ್ವಲ್ಪ ನೀರಾಗ ಕುದಿಲ್ರಿ. ಈಗ ನೋಡ್ರಿ ನೀರು ಕುದಿಯಾಗತ್ತಾವು. ನಾ ಈಗ ಇದ್ರಾಗ ಕಡಬು ಬಿಡ್ತೀನಿ ನೋಡ್ರಿ, ಡೈರೆಕ್ಟ್ ನೀರಾಗೆ ಬಿಡ್ತೀನಿ ನೋಡ್ರಿ. ನಿಮ್ಮ ಪಾತ್ರೆ ಒಳಗೆ ಎಷ್ಟು ಹಿಡಿತಾವ ನೋಡ್ಕೊಂಡು ನೀವು ಬಿಡ್ಬೋದು ರೀ. ನಾ ಒಂದು 3-4 ಕಡಬು ಬಿಡ್ತೀನಿ ನೋಡ್ರಿ. ನೀವು ಕೇಳ್ಬೋದು ಕುದಿಸಿದ ಕಡಬ ಕೊಬ್ಬರಿ ಕಡಬ ಯಾಕಂತಾರ ಅಂತೇಳಿ. ನಾವು ನೀರಾಗ ಹಾಕಿ ಕುದಿಸ್ತೀವಲ್ರಿ, ಹಾಗಾಗಿ ಕುದಿಸಿದ ಕಡಬ ಅಂತಾರೆ ರೀ. ಕುದಿಸಿದ ಕಡಬ ಹೋಗಿ ಆಡು ಭಾಷೆಯಲ್ಲಿ ಕುಚ್ಚು ಕಡಬ ಆಗೈತ್ರಿ ಅದು. ಈಗ ಮುಚ್ಚಳ ಮುಚ್ಚಿ ಬೇಯಿಸ್ಕೊಬೋದು, ಇಲ್ಲ ಹಾಗೇನೂ ಬೇಯಿಸ್ಕೊಬೋದು. ಅವು ಕುದ್ದು ಮೇಲೆ ಬರ್ಬೇಕ್ರಿ. ನಾನು ಮುಚ್ಚಳ ಮುಚ್ತೀನಿ ನೋಡ್ರಿ. ಈಗ ನಾನು 1 ನಿಮಿಷ ಬೇಯಿಸ್ಕೊಂಡಿನ್ರಿ. ಈಗ ಮುಚ್ಚಳ ತೆಗೀನ್ರಿ. ಈಗ ನೋಡ್ರಿ ಕುದ್ದು ಮ್ಯಾಲೆ ಬಂದಾವ ಇವು ನೋಡ್ರಿ, ಹೆಂಗೆ ಮೇಲೆ ಬಂದಾವ ಕುದ್ದು. ಇನ್ನೊಂದು ನಿಮಿಷ ಬೇಯಿಸ್ಕೊಂಡು ತಕ್ಕೊಳ್ರಿ. ನಿಮ್ಗೆ ಗೊತ್ತಾಗ್ತೈತ್ರಿ ಬೆಂದಿದ್ದು, ನೀವು ತಕ್ಕೊಬೋದ್ರಿ. ಅವಾಗ ಕೈಯ ಜಾರ್ತಿರ್ತಾರ ಕಡಬ, ಅವಾಗ ಬೆಂದವ ಅಂತ ತರ್ತಾರೆ. ನೀವು ಕಡಬು ಮುಳುಗುವಷ್ಟು ನೀರು ಹಾಕಿದ್ರಿ ಅಂದ್ರೆ ಕುದ್ದು ತಾನಾಗೆ ಮೇಲೆ ಬರ್ತಾವ್ರು. ಈಗ ನೋಡ್ರಿ ಇವು ಕಡಬು ಬೆಂದಾವು, ತಕ್ಕೋತೀನಿ ನೋಡ್ರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ನೋಡ್ರಿ ನೀರಾಗ ಒಂದಿಟ್ಟು ಹೊಡೆದಿಲ್ಲ ನೋಡ್ರಿ, ನಾ ಎಲ್ಲ ಕರೆಕ್ಟಾಗಿ ತುಂಬ್ಕೊಂಡಿಲ್ಲ, ಹಾಗಾಗಿ ಒಟ್ಟ ಬಾಯಿ ಬಿಟ್ಟಿಲ್ಲ ನೋಡ್ರಿ. ಎಷ್ಟು ಮಸ್ತಾಗಿ ಬಂದಾವು. ಇಲ್ಲಾಂದ್ರೆ ಬಾಯಿ ಬಿಟ್ಟರೆ ಎಲ್ಲ ಕೊಬ್ಬರಿ ಬೆಲ್ಲ ಎಲ್ಲ ನೀರಾಗೆ ಬಿಟ್ಬಿಡ್ತೈತ್ರಿ ಅದು. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ನೋಡ್ರಿ ನಾ ಮಾಡ್ಕೊಂಡ್ರಂಥ ಕಡುಬು ಸರ್ವ್ ಮಾಡಿದ್ದೀನಿ. ಎಷ್ಟು ಮಸ್ತಾಗಿ ಬಂದಾವು. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತ್ರಿ. ಬಿಸಿ ಬಿಸಿ ಕಡುಬು ತುಪ್ಪ ಹಾಕೊಂಡು ತಿಂದ್ರೆ ಮಸ್ತಾಗಿರ್ತೈತ್ರಿ. ಈಗ ನಾನು ಕುದಿಸಿದ ಕಡುಬು ಮಾಡೇನ್ರಿ. ನೀವು ಈಗ ನಾಗರಮಸಿ ಹಬ್ಬಕ್ಕಾಗಲಿ, ಗಣಪತಿ ಹಬ್ಬಕ್ಕಾಗಲಿ, ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕಾಗಲಿ, ನಿಮ್ಗೆ ಯಾವಾಗ ಬೇಕು ಅವಾಗ ಅನುಕೂಲ ಆದಾಗ ಈ ರೀತಿ ಕೊಬ್ಬರಿ ಕಡುಬು ಮಾಡ್ಕೊಂಡು ಹಬ್ಬ ಆಚರಿಸ್ಕೋಬೋದ್ರಿ. ನೋಡಿದ್ರಲ್ರಿ ವೀಕ್ಷಕರೇ ಕೊಬ್ಬರಿ ಕಡುಬು ಮಾಡೋದನ್ನ. ಈ ಕೊಬ್ಬರಿ ಕಡುಬು ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.